ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇದು ಶಿವರಾತ್ರಿ ಹಬ್ಬದ ಹಿಂದಿನ ದಿನದ ವ್ಲಾಗು. ಅಮ್ಮನ ಮನೆಗೆ ಹೋಗೋದು ತುಂಬಾ ಲೇಟ್ ಆಯಿತು, ಯಾಕಂದರೆ ಮಗನಿಗೆ ಯಾಕೋ ಸ್ವಲ್ಪ ಹುಷಾರಿರಲಿಲ್ಲ. ಹಾಗಾಗಿ ಹಸ್ಬೆಂಡ್ ಬಂದ ಮೇಲೆ ಹಾಸ್ಪಿಟಲಿಗೆ ಹೋಗೋಣವೋ ಬೇಡವೋ ಅಂತ ಅಂದ್ಕೊಂಡು ಡಿಸೈಡ್ ಮಾಡಿಕೊಂಡು ಅಮ್ಮನ ಮನೆಗೆ ಊರಿಗೆ ಹೋಗೋದು ಲೇಟೇ ಆಗೋಯಿತು. ಸೊ ಪಾಪು ಕೂಡ ಮಲಗಿದ್ದಾನೆ. ಹಾಗಾಗಿ ಫ್ರಂಟ್ ಸೀಟಲ್ಲಿ ಅವನನ್ನು ಕೂಡ ಮಲಗಿಸಿ ನಾನು ಮತ್ತು ಪಾಪು ಇಬ್ಬರು ಹಿಂದೆ ಕೂತ್ಕೊಂಡಿದ್ವಿ. ಸ್ವಲ್ಪ ಲಗೇಜು ಕೂಡ ಇತ್ತಲ್ವಾ, ಸೊ ಅವನು ಆರಾಮಾಗಿ ಮಲ್ಕೊಳ್ಳಿ, ಹಿಂದೆ ಕೂರಿಸೋದು ಬೇಡ ಅಂತ. ಸೊ ನನ್ನ ಮಗಳು ತುಂಬಾ ಹಿಂಸೆ ಕೊಡ್ತಾ ಇದ್ಲು ಅವನಿಗೆ. ಮಲಗಿದ್ರು ಬಿಡ್ತಿರ್ಲಿಲ್ಲ, ಎದ್ದು ಬಾ ಬಾ ಅಂತ. ಸ್ವಲ್ಪ ಅವನಿಗೆ ಸ್ಟಮಕ್ ಪೇಯ್ನ್ ಅಂತ ಹೇಳ್ತಿದ್ದ. ಸರಿಯಾಗಿ ಈಗ ಬೇಸಿಗೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ಸ್ವಲ್ಪ ಡಿಹೈಡ್ರೇಷನ್ ಜಾಸ್ತಿ ಮಕ್ಕಳಿಗೆ. ಹಾಗಾಗಿ ನಾರ್ಮಲ್ ಹೊಟ್ಟೆ ನೋವು ಅಂತ ಹೇಳಿ ನಾವು ಕೂಡ ಹೊರಟ್ವಿ. ಆದರೆ ಮನೆಗೆ ಬಂದ ಮೇಲೆ ತುಂಬಾ ಜಾಸ್ತಿ ಅಂತ ಅಳೋಕ್ಕೆ ಸ್ಟಾರ್ಟ್ ಮಾಡ್ದೆ ಅಂತ ಹೇಳಿ ಮತ್ತೆ ಹಾಸ್ಪಿಟಲಿಗೆ ಹೋಗಿ ಮೈಸೂರಿಗೆ ಅವನಿಗೆ ಸ್ವಲ್ಪ ಆ್ಯಂಟಿಬಯೋಟಿಕ್ಸ್ಗಳನ್ನೆಲ್ಲ ಕೊಟ್ಟರು. ಸೊ ಬರೋ ತನಕ ಲೇಟ್ ಆಯಿತು ಅಂತ ಹೇಳಿ ವ್ಲಾಗ್ ಕೂಡ ನಾನು ಮಾಡ್ಕೊಳ್ಳಿಲ್ಲ. ಸೊ ಇದು ನೆಕ್ಸ್ಟ್ ಡೇ ಹಬ್ಬದ ದಿನ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಮ್ಮ ಕಡೆ ಹಬ್ಬ ಅಂತಂದಾಗ ಎಲ್ಲರೂ ಕಾಮನ್ನಾಗಿ ಶಿವರಾತ್ರಿನ ಸಂಜೆ ಟೈಮ ಪೂಜೆ ಮಾಡೋ ಅಂಥದ್ದು. ಹಾಗಾಗಿ ಸಂಜೆ ಸ್ನಾನ ಎಲ್ಲ ಮಾಡಿಕೊಂಡು ಅಪ್ಪ ಎಲ್ಲ ರೀತಿಯ ಶಿವನಿಗೆ ಇಷ್ಟವಾಗಿರುವಂತಹ ಪತ್ರಗಳನ್ನೆಲ್ಲ ತೊಗೊಂಡು ಬಂದಿದ್ದರು. ಒಂದಷ್ಟು ಹೂಗಳನ್ನು ಕೂಡ ಇಷ್ಟವಾಗಿರೋಂಥದ್ದೆಲ್ಲ ತೊಗೊಂಡು ಬಂದಿದ್ದರು. ಸೊ ಶಿವನಿಗೆ ಪ್ರಿಯವಾಗಿರುವಂತಹ ಹೂಗಳಾಗಿರ್ಬೋದು, ಪತ್ರಗಳಾಗಿರ್ಬೋದು, ನೈವೇದ್ಯಗಳಾಗಿರ್ಬೋದು ಎಲ್ಲದನ್ನು ಕೂಡ ಶಿವರಾತ್ರಿ ಹಬ್ಬದ ದಿನ ಮಾಡ್ತಾರೆ. ಸೊ ಅದನ್ನು ಅಮ್ಮ ನಾನು ಅಡುಗೆ ಮಾಡೋ ತನಕ ನೀನು ಎಲ್ಲದನ್ನು ರೆಡಿ ಮಾಡು ಅಂತ ಹೇಳಿದರು. ಸೊ ಎಲ್ಲದನ್ನು ಕೂಡ ಅವನೊಂದಾಗಿ ರೆಡಿ ಮಾಡಿ ಇಡ್ತಾ ಇದ್ದೀನಿ. ನಮ್ಮ ಹಳ್ಳಿ ಸೈಡ್ ಆಯಿತು ಅಂತಂದರೆ ಪ್ರತಿಯೊಂದು ಕೂಡ ಸಿಗುತ್ತೆ. ಸಿಗಲಿಲ್ಲ ಅಂತಂದರೂ ಕೂಡ ಅಕ್ಕಪಕ್ಕದ ಮನೆಯವ್ರು ತೊಗೊಂಡು ಬಂದಿತ್ತು ಅಂತಂದರೆ ಕೊಟ್ಟು ಕೂಡ ಕಳಿಸ್ತಾರೆ. ಬಟ್ ಸಿಟಿಲಿ ತುಂಬಾ ಹಿಂಸೆ. ನಾನು ನಂಜನಗೂಡಲ್ಲಿ ಮಾಡೋದಾದರೆ ತುಂಬಾ ಹಿಂಸೆ ಆಗುತ್ತೆ ಎಲ್ಲದನ್ನು ಅರೇಂಜ್ ಮಾಡೋದು. ಸೊ ಪಕ್ಕದಲ್ಲೇ ಅಮ್ಮನ ಮನೆ ಇದ್ದಿದ್ದರಿಂದ ಪ್ರತಿ ವರ್ಷವೂ ಕೂಡ ಬಂದು ಹೋಗ್ಬೋದು. ಅದೊಂದು ತುಂಬಾ ಖುಷಿ ನನಗೆ. ಪೂಜೆ ಎಲ್ಲ ಮುಗಿದ್ಮೇಲೆ ಲಾಸ್ಟಲ್ಲಿ ಪ್ರಸಾದ ಅಂತ ಹೇಳಿ ಸಿಂಪಲಾಗಿ ಯಾವುದಾದ್ರೂ ಒಂದು ಫ್ರೂಟ್ನ ಇಟ್ಟು ನಾವು ಪೂಜೆ ಮಾಡೋ ಅಂಥದ್ದು ಪ್ರತಿ ವರ್ಷವೂ ಕೂಡ ಹಾಗೆ ಮಾಡೋದು. ಸೊ ಈ ಸಲ ತಂಗಿ ರೆಡಿ ಮಾಡ್ತೀನಿ ಅಂತ ಹೇಳಿ ತಂಗಿ ರೆಡಿ ಮಾಡ್ತಾಯಿದ್ಲು. ಮನೇಲಿ ಚಿಕ್ಕ ಚಿಕ್ಕ ಪಾಪುಗಳಿತ್ತು ಅಂತಂದರೆ ಈ ರೀತಿ ಮಾಡ್ಬೇಕಾದ್ರೆ ತುಂಬಾ ಹುಷಾರಾಗಿ ಮಾಡಬೇಕು. ನನ್ನ ಮಗಳು ಅಷ್ಟೇ, ಅವ್ರ ಚಿಕ್ಕಿ ಅಂತಂದರೆ ಸಿಕ್ಕಾಬಟ್ಟೆ ಇಷ್ಟ. ಹಾಗಾಗಿ ಬಂದಾಗೆಲ್ಲ ಏನಾದರೂ ಹಿಂಸೆ ಕೊಡ್ತಾ ಇರ್ತಾಳೆ. ಹಾಗಾಗಿ ದೇವ್ರ ಮನೇಲೇ ಮಾಡ್ತೀನಿ ಅಂತ ಎಲ್ಲದನ್ನು ತಂಗಿ ರೆಡಿ ಮಾಡ್ಕೋತಾ ಇದ್ಲು. ನೈವೇದ್ಯನೂ ಕೂಡ ರೆಡಿ ಆಯಿತು. ನಾವಿಲ್ಲಿ ನೈವೇದ್ಯಕ್ಕೆ ಸಿಂಪಲ್ಲಾಗಿ ಸ್ವಲ್ಪ ಆರೆಂಜು, ಬನಾನಾ ಮತ್ತು ನೆನೆಸಿಟ್ಟಿರುವಂತಹ ಹೆಸರು ಬೇಳೆ, ಸ್ವಲ್ಪ ಕಲ್ಲು ಸಕ್ಕರೆ ಜೊತೆಗೆ ಡ್ರೈ ಫ್ರೂಟ್ಸ್ಗಳನ್ನೂ ಕೂಡ ಆ್ಯಡ್ ಮಾಡ್ಕೊಬೋದು. ಇನ್ನು ಮಕ್ಕಳು ಮಲ್ಕೊತಾರೆ, ಬೇಗ ಪೂಜೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಅಪ್ಪ ಆದಿಯೋಗಿ ಅಂದರೆ ಈಶಾ ಫೌಂಡೇಶನ್ನಿಂದ ಪಾರ್ಸಲ್ ಕೊಟ್ಟು ಕಳಿಸಿದ್ದಾರೆ. ನೋಡು ಇವತ್ತು ಶಿವರಾತ್ರಿ ಅಲ್ವಾ, ಏನಾದರೂ ಕೊಟ್ಟು ಕಳಿಸಿದರೆ ಇಟ್ಟು ದೇವ್ರ ಮನೇಲಿ ಪೂಜೆ ಮಾಡೋಣ ಅಂತ ಹೇಳಿದ್ರು. ನಾನು ಕೂಡ ಸ್ನಾನ ಮಾಡಿದ್ನಲ್ವಾ, ಸೊ ನೋಡೋಣ ಏನೇನಿದೆ ಅಂತ ಕ್ಯೂರಿಯಾಸಿಟಿಗೆ ಓಪನ್ ಮಾಡಿದೆ. ಇಲ್ಲಿ ಈಶಾ ಫೌಂಡೇಶನ್ದು ಆದಿಯೋಗಿ ಸ್ಟ್ಯಾಚು ಕೊಟ್ಟಿದ್ರು, ಜೊತೆಗೆ ವಿಭೂತಿ ಪೌಡರ್ನು ಕೂಡ ಕೊಟ್ಟು ಕಳಿಸಿದ್ರು. ಜೊತೆಗೆ ಆದಿಯೋಗಿದು ಏನೇನು ಇನ್ಸ್ಟ್ರಕ್ಷನ್, ಈಶಾ ಫೌಂಡೇಶನಲ್ಲಿ ಏನೇನಿದೆ ಬಂದು ವಿಸಿಟ್ ಕೂಡ ಮಾಡಿ ಅಂತ ಹೇಳಿ ಒಂದಷ್ಟು ಇನ್ಸ್ಟ್ರಕ್ಷನ್ ಸ್ಲಿಪ್ನು ಕೂಡ ಕೊಟ್ಟು ಕಳಿಸಿದ್ರು. ಒಂದು ರುದ್ರಾಕ್ಷಿ ಮತ್ತು ರುದ್ರಾಕ್ಷಿಗೆ ಒಂದು ಥ್ರೆಡ್ನು ಕೂಡ ಕೊಟ್ಟು ಕಳಿಸಿದ್ರು. ಸೊ ತುಂಬಾ ಖುಷಿ ಆಯಿತು ಅವ್ರು ಕೊಟ್ಟು ಕಳಿಸಿರೋ ಅಂಥದ್ದು. ಹಾಗಾಗಿ ಒಂದು ಕ್ಲಿಪ್ ಇರಲಿ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಮಗನಿಗೆ ನೆನ್ನೆಯಿಂದ ಸ್ವಲ್ಪ ಹುಷಾರಿಲ್ಲ ಅಂದಿದ್ದರಿಂದ ಯಾಕೋ ಹಬ್ಬ ಮಾಡೋಕ್ಕೆ ಅಷ್ಟು ಇಂಟ್ರೆಸ್ಟೇ ಇರಲಿಲ್ಲ. ಹಾಗಾಗಿ ಬಟ್ಟೆಗಳು ತೊಗೊಂಡಿದ್ರು ಕೂಡ ಹಾಕೊಳ್ಳಿಲ್ಲ. ಬೇಡ ಅವನಿಗೆ ಹುಷಾರಿಲ್ಲ ಅಲ್ವಾ ಅಂತ ಹೇಳಿ ಸಿಂಪಲ್ಲಾಗಿ ನಾನು ಕೂಡ ಒಂದು ಕುರ್ತಾ ಸೆಟ್ ತೊಗೊಂಡೆ. ಆ್ಯಕ್ಚುಲಿ ಹಬ್ಬಕ್ಕೆ ಅಂತ ಹೊಸ ಸ್ಯಾರಿ ತೊಗೊಂಡಿದ್ದೆ. ಮಕ್ಕಳಿಗೂ ಕೂಡ ತುಂಬ ಚೆನ್ನಾಗಿರೋಂಥ ಬಟ್ಟೆ ತೊಗೊಂಡಿದ್ದೆ. ಅವನಿಗೂ ಕುರ್ತಾ ಸೆಟ್ಟು ಮತ್ತು ಅವಳಿಗೂ ಕೂಡ ಫ್ರಾಕ್ ತೊಗೊಂಡೆ. ಬಟ್ ಅವನಿಗೆ ಹುಷಾರಿರ್ಲಿಲ್ವಲ್ಲ, ಯಾಕೋ ಅವನು ಸ್ವಲ್ಪ ಡಲ್ ಆಗಿಬಿಟ್ಟಿದ್ದ. ಹಾಗಾಗಿ ಮಗಳು ಕೂಡ ಈ ರೀತಿ ಸಿಂಪಲ್ಲಾಗಿ ರೆಡಿ ಮಾಡಿದ್ದೆ, ಸಾಕು ಜಸ್ಟ್ ಪೂಜೆ ಮಾಡೋದಲ್ವಾ ಅಂತ ಹೇಳಿ. ಸೊ ಪೂಜೆ ಎಲ್ಲ ಆಯಿತು. ಪೂಜೆ ಮುಗಿಸ್ಕೊಂಡು ಬರೋ ತನಕ ಪಾಪು ಕೂಡ ಹೊಟ್ಟೆ ಹಸಿವಾಗ್ತಿತ್ತು ಅನಿಸುತ್ತೆ. ಅಮ್ಮನ ಹತ್ರ ಪ್ರತಿ ವರ್ಷವೂ ಕೂಡ ಉಪ್ಪಿಟ್ಟು ಮಾಡ್ತಾರೆ. ಸೊ ಅವಳಿಗೂ ನನ್ನ ಮಗನಿಗೆ ಇಬ್ರಿಗೂ ಇಷ್ಟ. ಹಾಗಾಗಿ ಹಾಕ್ಸ್ಕೊಂಡು ತಾನೇ ತಿಂತಾ ಕೂತಿದ್ದಾಳೆ. ಸೊ ಪೂಜೆ ಎಲ್ಲ ಮುಗೀತು. ಸೊ ಪೂಜೆ ಮುಗಿಸ್ಕೊಂಡು ಹಸ್ಬೆಂಡು ಊರಿಗೆ ಹೋದರು. ನನ್ನ ಬರುತ್ತೆ ಈಗ.
ಸೊ ಮಗನಿಗೆ ಸ್ವಲ್ಪ ಹುಷಾರಿಲ್ಲ ಅನ್ನೋದ್ರಿಂದ ಸಿಂಪಲಾಗಿ ಈ ರೀತಿ ಒಂದು ಟೀ ಶರ್ಟು ಒಂದು ಹಾಗಾಗಿ ನಾನು ಹೋಗಬೇಕಿತ್ತು. ಸೊ ಹಸ್ಬೆಂಡ್ ಹೋದರು, ಇದು ಅವನಿಗೆ ಹುಷಾರಿಲ್ಲ ಅಂತ ಹೇಳಿ ಇರೋ ಮಗನೇ. ಸೊ ನಾನು ಕೂಡ ಹೋಗಬೇಕಿತ್ತು, ಬಟ್ ಅವ್ರಿಗೆ ಹುಷಾರಿಲ್ಲ. ಸೊ ಇಲ್ಲ ಇದು ಹೋಗೋಣ ಅಂತ ಹೇಳಿ ನಾನು ಉಳ್ಕೊಂಡ್ವಿ. ಸೊ ಈಗ ಊಟ ಮಾಡಬೇಕು. ಸೊ ಅಮ್ಮ ಈಗ ಎಲ್ಲ ರೆಡಿ ಮಾಡಿದ್ದಾರೆ. ಹಸ್ಬೆಂಡ್ ಆಲ್ರೆಡಿ ಹೋಗಾಯಿತು. ಸೊ ಬನ್ನಿ ಏನೇನು ಮಾಡಿದ್ದಾರೆ ಅಂತ ತೋರಿಸ್ತೀನಿ. ಪ್ರತಿ ವರ್ಷವೂ ಕೂಡ ನಮ್ಮ ಶಿವರಾತ್ರಿ ಹಬ್ಬಕ್ಕೆ ಮೆನು ಇದೇ ರೀತಿ, ಯಾವುದೂ ಚೇಂಜಸ್ಸು ಆಗಲ್ಲ, ಯಾವುದೂ ಮಿಸ್ಸು ಆಗಲ್ಲ. ಬಟ್ ಹಬ್ಬದ ದಿನ ರುಚಿನೇ ಬೇರೆ ಅಂತಲೇ ಹೇಳ್ಬೋದು. ಸೊ ಈಗ ಊಟ ಮಾಡಬೇಕು. ಇದ್ರ ಜೊತೆಗೆ ನಮ್ಮ ಹಬ್ಬನ ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.